ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚೇತನ್ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ಸೌತ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಬಂದು ಫುಲ್ ಸೈಜ್ ಗೇಟಿಂದ ಕವರ್ ಮಾಡಿರುವಂಥದ್ದು. ಪಾರ್ಕಿಂಗ್ ಗೇಟ್ನಲ್ಲಿ CNC ಕಟಿಂಗ್ ಶೀಟ್ ಹಾಗೆ MS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಒಂದು ಕಾರ್ ಪಾರ್ಕಿಂಗ್ ಹಾಗೆ ಒಂದು ರೂಮ್ ಕೊಟ್ಟಿರುವಂಥದ್ದು. ಇಲ್ಲಿ ಪಾರ್ಕಿಂಗ್ನಲ್ಲಿ ಬಂದು 15x15 ಆ್ಯಂಟಿ ಸ್ಕಿಡ್ ಟೈಲ್ ಹಾಕಿದ್ದಾರೆ. ಹಾಗೆ ಪಾರ್ಕಿಂಗ್ ಸ್ಪೇಸ್ ಪೂರ್ತಿ ನಿಮಗೆ 10 ಫೀಟ್ 2x4 ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಪಾರ್ಕಿಂಗ್ ಸ್ಪೇಸ್ ಪೂರ್ತಿ ನಿಮಗೆ ವಾಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ಬಂದು ನಿಮಗೆ ಕಾವೇರಿ ವಾಟರ್ ಕನೆಕ್ಷನ್ ಸಿಗುತ್ತೆ, ಹಾಗೆ BWSSB ಕನೆಕ್ಷನ್ ಬರುವಂಥದ್ದು. ಇದು ಬಂದು ನಿಮಗೆ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬರುವಂಥದ್ದು. ಇಲ್ಲಿ ಸಂಪ್ ಹಾಗೆ ಬೋರ್ವೆಲ್ ಕೂಡ ಸಿಗುವಂಥದ್ದು. ನಿಮಗೆ ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ರೂಮ್ ಮಾಡಿರುವಂಥದ್ದು. ಇಲ್ಲಿ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ಕಿಚನ್ ಕೌಂಟರ್ ಕೂಡ ಮಾಡಿರುವಂಥದ್ದು. ನಿಮಗೆ ಲೇಬರ್ ರೂಮ್ ಥರ ಮಾಡಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ಫಸ್ಟ್ ಫ್ಲೋರ್ನಿಂದ ಡ್ಯೂಪ್ಲೆಕ್ಸ್ ಮನೆಗೆ ಎಂಟ್ರೆನ್ಸ್ ಸಿಗುತ್ತೆ. ಸ್ಟೇರ್ ಕೇಸ್ನಲ್ಲಿ ಬಂದು ಆ್ಯಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗಲ್ಲಿ ಬಂದು SS ಟ್ಯೂಬ್ಸ್ ಹಾಕಿರುವಂಥದ್ದು. ಮೇನ್ ಡೋರ್ನಲ್ಲಿ ಬಂದು ಪ್ಯೂರ್ ಬರ್ಮಾ ಟೀಕಿಂದ ಮಾಡಿರೋಂಥ ಮೇನ್ ಡೋರ್ ಇದು ನೋಡ್ಬೋದು. ನೀವು ಮೇನ್ ಡೋರ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಕಾರ್ವಿಂಗ್ ಡಿಸೈನ್ ಮಾಡಿರೋಂಥದ್ದು. ವಾಸ್ಕಲ್ ಮತ್ತು ಮೇನ್ ಡೋರ್ ಬಂದು ಬರ್ಮಾ ಟೀಕಿಂದ ಮಾಡಿರೋಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ ಏರಿಯಾನಲ್ಲಿ ಒಂದು 4 ಶೀಟರ್ ವಿಂಡೋ ಕೊಟ್ಟಿದ್ದಾರೆ. ಈ ಕಡೆ ಬಂದು ನಿಮಗೆ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಇದು. ಮೇನ್ ಡೋರ್ ಜೊತೆ ನಿಮಗೆ ಅಟ್ಯಾಚ್ 2 ಶೀಟರ್ ವಿಂಡೋ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ಸೀಲಿಂಗಲ್ಲಿ ನೋಡೋದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲಿ ಈ ಕಡೆ ಬಂದು ನಿಮಗೆ ಪೂಜಾ ರೂಮ್ ಬಂದು ವುಡ್ಡಲ್ಲಿ ಮಾಡಿರುವಂಥದ್ದು, ಪ್ಲೈವುಡ್ಡಲ್ಲಿ ಮಾಡಿರುವಂಥ ಪೂಜಾ ರೂಮ್ ಇದು ನೋಡ್ಬೋದು. TV ಕ್ಯಾಬಿನೆಟ್ ಬ್ಯಾಕ್ ಸೈಡಲ್ಲಿ ನಿಮಗೆ ಕಾಮನ್ ವಾಶ್ರೂಮ್ ಸಿಗುತ್ತೆ. ಕಾಮನ್ ವಾಶ್ರೂಮ್ ಸಿಗುವಂಥದ್ದು TV ಕ್ಯಾಬಿನೆಟ್ ಬ್ಯಾಕ್ ಸೈಡಲ್ಲಿ. ಇದ್ರ ಪಕ್ಕದಲ್ಲೇ ನಮಗೆ ಒಂದು ಬೆಡ್ರೂಮ್ ಕೂಡ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ನಲ್ಲಿ 20x30 ಬೆಡ್ರೂಮ್ ಕೂಡ ಸಿಗುತ್ತೆ ನಿಮಗೆ. ಇಲ್ಲಿ ಒಂದು 3 ಶೀಟರ್ ವಿಂಡೋ ಸಿಗುವಂಥದ್ದು ಬೆಡ್ರೂಮ್ನಲ್ಲಿ. ಹಾಗೆ 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿ ಈ ಕಡೆ ಮಿರರ್ ಕೊಟ್ಟು ಅದರ ಪಕ್ಕದಲ್ಲಿ ನಿಮಗೆ ಸಿಂಗಲ್ ಡೋರ್ನ ಓಪನ್ ಟೈಪ್ ಡೋರ್ಸ್ನ ಒಂದು ವಾರ್ಡ್ರೋಬ್ ಮಾಡಿರುವಂಥದ್ದು. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಈ ಕಡೆ TV ಕ್ಯಾಬಿನೆಟ್ ಕೂಡ ಸಿಗುವಂಥದ್ದು. ಇಲ್ಲಿ ನೋಡೋದ್ರೆ ನಿಮಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಸ್ಪಾಟ್ ಲೈಟ್ ಆಗಿ ಆಂಬಿಯೆಂಟ್ ಲೈಟ್ ಎರಡು ಹಾಕಿರುವಂಥದ್ದು. ಇಲ್ಲಿ ಈ ರೂಮ್ ಪಕ್ಕದಲ್ಲೇ ನಮಗೆ ಕಿಚನ್ಗೆ ಹೋಗೋದಕ್ಕೆ ಆರ್ಚ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಕಿಚನ್ ಏರಿಯಾ ಬರುವಂಥದ್ದು, ಓಪನ್ ಕಿಚನ್ ಏರಿಯಾ. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ 3 ಟ್ಯಾಂಡಮ್ ಬಾಕ್ಸಸ್ ಹಾಗೆ ಒಂದು ಪುಲ್ಔಟ್ ಹಾಕಿದ್ದಾರೆ. ಸ್ಲ್ಯಾಬ್ನಲ್ಲಿ ಬಂದು 20 mm ಗ್ರಾನೈಟ್ ಸ್ಲ್ಯಾಬ್ ಹಾಗೆ 2 ಫೀಟ್ನ ಕ್ವಾಡ್ ಸಿಂಕ್ ಯೂಸ್ ಮಾಡಿರುವಂಥದ್ದು. ಟೈಲಿಂಗ್ ಬಂದು 2x4 ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಹಾಕಿರುವಂಥದ್ದು ಕಿಚನ್ ಅಲ್ಲಿ. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ನಿಮಗೆ ಮೇಲ್ಗಡೆ ನಿಮಗೆ ಎಲ್ಲ ಆಲ್ರೌಂಡ್ 4 ಕಡೆ ನಿಮಗೆ ಲಾಫ್ಟ್ ಬರುತ್ತೆ. ಇಲ್ಲಿ 4 ಕಡೆ ಲಾಫ್ಟ್ ಮಾಡಿರುವಂಥದ್ದು. ಹಾಗೆ ಈ ಕಡೆ ಬಂದು ನಿಮಗೆ ಕಿಚನ್ ಯುಟಿಲಿಟಿ ಸ್ಪೇಸ್ ಸಿಗುತ್ತೆ. ಇಲ್ಲಿ ಬಂದು ನಿಮಗೆ 4.5 ಫೀಟ್ ಟೈಲಿಂಗ್ ಮಾಡಿದ್ದಾರೆ. ವಾಲ್ ಟೈಲಿಂಗ್ ಮಾಡಿ SS ಗ್ರಿಲ್ ಹಾಕಿರುವಂಥದ್ದು.
ಸ್ಲೈಡಿಂಗ್ ವಿಂಡೋಸ್ ಕೊಟ್ಟಿರುವಂಥದ್ದು, UPVC ಸ್ಲೈಡಿಂಗ್ ವಿಂಡೋಸ್ ಹಾಕಿದ್ದಾರೆ ನಿಮಗೆ ಕಿಚನ್ನಲ್ಲಿ. ಮತ್ತೆ ಲಿವಿಂಗ್ ಕಡೆ ಬಂದರೆ ನಮಗೆ ಕಿಚನ್ಗೆ ಆರ್ಚ್ಗೆ ಅಟ್ಯಾಚ್ ಆಗಿ ನಿಮಗೆ ಸೆಕೆಂಡ್ ಫ್ಲೋರ್ ಹೋಗೋದಕ್ಕೆ ಇಂಟೀರಿಯರ್ ಸ್ಟೇರ್ಸ್ ಸಿಗುವಂಥದ್ದು. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ಸ್ಟೇರ್ ಕೇಸ್ನಲ್ಲಿ ಸ್ಲೈಡಿಂಗ್ ವಿಂಡೋ ಕೊಟ್ಟಿರುವಂಥದ್ದು. ಇಲ್ಲಿ ಈ ಫ್ಲೋರ್ನಲ್ಲಿ ನಿಮಗೆ 2 ರೂಮ್ಗಳು ಸಿಗುತ್ತೆ. ಮೊದಲು ಈ ರೂಮ್ ಹೇಗಿದೆ ನೋಡೋಣ. ಈ ರೂಮ್ನಲ್ಲಿ ನಿಮಗೆ 4 ಶಟರ್ನ ವಿಂಡೋ ಸಿಗುತ್ತೆ. ಮೇಲೆ ಕೂಡ 2 ಶಟರ್ ಕೊಟ್ಟಿರುವಂಥದ್ದು. ಡೋರ್ ಬ್ಯಾಕ್ ಸೈಡಲ್ಲಿ 3 ಡೋರ್ನ ಓಪನ್ ಟೈಪ್ ಡೋರ್ಸ್ನ ವಾಟರ್ ಬಾಗೆ ಲಾಫ್ಟ್ ಸಿಗುತ್ತೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಸ್ಪಾಟ್ಲೈಟ್ ಹಾಗೆ ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ. ಇಲ್ಲಿ ಬಂದು ನಿಮಗೆ ಸ್ಟಡಿ ಟೇಬಲ್ ಮತ್ತೆ ಬುಕ್ ರ್ಯಾಕ್ ಕೊಟ್ಟಿರುವಂಥದ್ದು. ಹಾಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ ಇಲ್ಲಿ ಈ ರೂಮ್ನಲ್ಲಿ. ಬಾತ್ರೂಮ್ನಲ್ಲಿ ಒಂದು 9 ಫೀಟ್ ಟೈಲಿಂಗ್ ಮಾಡಿದ್ದಾರೆ. ಎಲ್ಲ ವೆಟ್ರಿಫೈಡ್ 2x4 ಟೈಲಿಂಗ್ ಮಾಡಿರುವಂಥದ್ದು. ಮತ್ತೆ ಇಲ್ಲಿ ಒಂದು ಬಲಕ್ಕೆ ತಿರುಗಿದ್ರೆ ನಮಗೆ ಮತ್ತೊಂದು ರೂಮ್ ಸಿಗುತ್ತೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಕಾಟ್ಸ್ ಕೂಡ ಮಾಡಿರುವಂಥದ್ದು. ಕಾಟ್ ಮತ್ತೆ ಹೆಡ್ ಬೋರ್ಡ್ ಬರುತ್ತೆ. 3 ಶಟರ್ ವಿಂಡೋ ಬರುತ್ತೆ. ಅದ್ರ ಮೇಲೆ ವೆಂಟಿಲೇಟರ್ ಟೈಪ್ ಶಟರ್ಸ್ ಅಲ್ಲೇ ಮಾಡಿರುವಂಥ ವಿಂಡೋ ಸಿಗುತ್ತೆ. ಹಾಗೆ 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟು ಕೆಳಗಡೆ ನಿಮಗೆ 5 ಡ್ರಾಯರ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಒಂದು ಡ್ರೆಸ್ಸಿಂಗ್ ಮಿರರ್ ಹಾಗೆ ಸೈಡಲ್ಲಿ ಡ್ರೆಸ್ಸಿಂಗ್ ಐಟಮ್ಸ್ ಇಡೋದಕ್ಕೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಮೇಲೆ ನಿಮಗೆ 2 ಡೋರ್ ಲಾಫ್ಟ್ ಬರುತ್ತೆ. ಕಾಟ್ ಆಪೋಸಿಟ್ ವಾಲಲ್ಲಿ TV ಕ್ಯಾಬಿನೆಟ್ ಬರುವಂಥದ್ದು. ಇಲ್ಲಿ ಬಂದರೆ ನಿಮಗೆ ಸೀಲಿಂಗಲ್ಲಿ ಬಂದು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಆಗಿ ಸ್ಪಾಟ್ ಲೈಟ್ಸ್ ಹಾಕಿರೋವಂಥದ್ದು. ಡೋರ್ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಅಟ್ಯಾಚ್ ಬಾತ್ರೂಮಲ್ಲಿ ನಿಮಗೆ 9 ಫೀಟ್ ಟೈಲಿಂಗ್ ಮಾಡಿ UPVC ಲೋವರ್ಸ್ ಹಾಕಿರುವಂಥದ್ದು ವಿಂಡೋನಲ್ಲಿ. ಬಾತ್ರೂಮ್ ಫಿಟ್ಟಿಂಗ್ಸ್ ಯಾವುದು ಇನ್ನೂ ಹಾಕಿಲ್ಲ. ಫಿಟ್ಟಿಂಗ್ಸ್ ಬಂದು ನಿಮಗೆ ಸೇಲ್ ಆದಮೇಲೆ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು ಬಾತ್ರೂಮಲ್ಲಿ. ಇಲ್ಲಿಂದ ಮತ್ತೆ ಹೊರಗೆ ಬಂದು ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ಗೆ ಎಂಟ್ರಿ ಆಗ್ತೀವಿ. ಇಲ್ಲಿ ಬಂದು ರೈಲಿಂಗ್ಸ್ ಬಂದು ಟಫಾನ್ ಗ್ಲಾಸ್ ಆಗಿ SS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು. ರೈಲಿಂಗ್ಸ್ ಅಲ್ಲಿ ಒಂದು ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಿಮಗೆ ಟೆರಸ್ಗೆ ಹೋಗೋದಕ್ಕೆ ಸ್ಪೇಸ್ ಮಾಡಿರೋ ಡೋರ್ ಕೊಟ್ಟಿರುವಂಥದ್ದು. ಮೊದಲು ರೂಮ್ ಹೇಗಿದೆ ಅಂತ ನೋಡಿ ಬರೋಣ. ಇದು ಸೇಮ್ ನಿಮಗೆ ಕೆಳಗಡೆ ನೋಡಿದಾಗೆ ಮಾಸ್ಟರ್ ಬೆಡ್ರೂಮ್ ಸೈಜ್ನ ರೂಮ್ ಬರುವಂಥದ್ದು. ಅದಕ್ಕಿಂತ ಸ್ವಲ್ಪ ದೊಡ್ಡದಾಗೆ ಇದೆ ಇದು, ಯಾಕಂದ್ರೆ ಈ ಕಡೆ ಬಾತ್ರೂಮ್ ತೆಗೆದು ಆ ಕಡೆ ಕೊಟ್ಟಿರುವಂಥದ್ದು. ಇಲ್ಲಿ ನಿಮಗೆ ಕಾಟ್ ಹೆಡ್ ಬೋರ್ಡ್ ಹಾಗೆ 3 ಶಟರ್ನ ವಿಂಡೋ ಸಿಗುತ್ತೆ. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಇಲ್ಲೂ ಕೂಡ ಒಂದು ವಾರ್ಡ್ರೋಬ್ ಸಿಗುತ್ತೆ. ಹಾಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ಕಡೆ ಬಂದು ನಿಮಗೆ ಈ ವಾಲ್ ಪೂರ್ತಿ ನಿಮಗೆ TV ಕ್ಯಾಬಿನೆಟ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಕಾಟ್ನ ರೈಟ್ ಸೈಡ್ ವಾಲಲ್ಲಿ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಇಲ್ಲಿ ಎಲ್ಲ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಹಾಗೆ ಕಾಟ್ ಆಪೋಸಿಟ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುವಂಥದ್ದು. ಇಲ್ಲಿ ಇದು ಬಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇಲ್ಲಿ ಈ ಡೋರ್ನಲ್ಲಿ ಹೊರಗಡೆ ಬಂದರೆ ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುವಂಥದ್ದು. ಇಲ್ಲಿ ವಾಷಿಂಗ್ ಏರಿಯಾ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಡೋದಕ್ಕೆ ಇಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿ ಬಿಲ್ಡಿಂಗ್ ಬಂದು ನಿಮಗೆ BDA ಸರ್ ವಿಶ್ವೇಶ್ವರ BDA ಸೈಟ್ನಲ್ಲಿ ಬರುವಂಥದ್ದು ಕಟ್ಟಿರುವಂಥದ್ದು. 2030 ಸೈಟ್ನಲ್ಲಿ ಕಟ್ಟಿರುವಂಥ ಡ್ಯೂಪ್ಲೆಕ್ಸ್ ಹೌಸ್. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಹಾಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ನೋಡ್ಬೋದು ನೀವು. ಇದು ಬಂದು ನಿಮಗೆ ಇಲ್ಲಿ ಬಿಲ್ಡಿಂಗ್ನ ಬ್ಯಾಕ್ ಸೈಡ್ ರೋಡೇ ನಿಮಗೆ 80 ಫೀಟ್ ಮೇನ್ ರೋಡ್ ಬರುವಂಥದ್ದು. ಇದು
ಒಳ್ಳೆ ಲೊಕೇಶನಲ್ಲಿ ಇರುವಂಥದ್ದು. ಮೇನ್ ರೋಡ್ ಮತ್ತು ಬಸ್ ಸ್ಟಾಪ್ಗೆ ತುಂಬ ನಿಯರ್ ಬೈ ಇದೆ, ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು. 50 ಮೀಟರ್ಸ್ ಕೂಡ ಆಗೋದಿಲ್ಲ. ಈ ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದ್ರೆ ಓನರ್ ಬಂದು ಈ ಬಿಲ್ಡಿಂಗ್ಗೆ 1,74,00,000 ಕೋಟ್ ಮಾಡ್ತಾ ಇದ್ದಾರೆ. 1,74,00,000. ನೀವು ಬಿಲ್ಡಿಂಗ್ ವಿಸಿಟ್ ಮಾಡಿ ಡೈರೆಕ್ಟ್ ಓನರ್ ಜೊತೆ ಸಿಟ್ಟಿಂಗ್ ತಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟಿ.